ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಶ್ರೀ ವೀರಭದ್ರನ ಚರಿತೆಯನ್ನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶ್ರೀ ವೀರಭದ್ರನ ಚರಿತೆಯನ್ನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶಿವನಾಜ್ಞೆಯಂತೆ ಧರೆಗಿಳಿದು ಭೂಲೋಕವನೇ ತಾ ಬೆಳಗಿದನು. ರುದ್ರರೂಪನು ವೀರಭದ್ರನು, ರುದ್ರರೂಪನು ವೀರಭದ್ರನು. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಸ್ವರ್ಗಲೋಕದಲ್ಲಿ ಸುರರ ಎದುರಿನಲ್ಲಿ ದಕ್ಷ ಬ್ರಹ್ಮನು ಗೈವ ಯಾಗದಲ್ಲಿ. ಸ್ವರ್ಗಲೋಕದಲ್ಲಿ ಸುರರ ಎದುರಿನಲ್ಲಿ ದಕ್ಷ ಬ್ರಹ್ಮನು ಗೈವ ಯಾಗದಲ್ಲಿ. ಶಿವನ ಸತಿಯಳಿಗೆ ಸಭೆಯಲ್ಲಿ ಅವಮಾನಿಸಿದಾಗ, ಅವಳು ಅಗ್ನಿಯಲ್ಲಿ ತನ್ನ ಪ್ರಾಣ ಬಲಿ ನೀಡಿದಾಗ, ಆ ವಿಷಯವನ್ನು ಶಿವನಿಗೆ ತಿಳಿದು ಬಂದಾಗ ಉರಿಗಣ್ಣು ತೆರೆದ ರುದ್ರ ಉದ್ಭವಿಸಿದ. ದಕ್ಷ ಬ್ರಹ್ಮನಿಗಿಡಿದು ರುಂಡವನೆ ಕಡಿದ. ರುದ್ರರೂಪನು ವೀರಭದ್ರನು, ರುದ್ರರೂಪನು ವೀರಭದ್ರನು. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಶ್ರೀ ವೀರಭದ್ರನ ಚರಿತೆಯನ್ನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶ್ರೀ ವೀರಭದ್ರನ ಚರಿತೆಯನ್ನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶಿವನಾಜ್ಞೆಯಂತೆ ಧರೆಗಿಳಿದು ಭೂಲೋಕವನೇ ತಾ ಬೆಳಗಿದನು. ರುದ್ರರೂಪನು ವೀರಭದ್ರನು, ರುದ್ರರೂಪನು ವೀರಭದ್ರನು. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಅಂಥ ಸಮಯದಲ್ಲಿ ಸುರರು ಶಿವನಲ್ಲಿ ಬೇಡಿಕೊಂಡಾರು ಶಿವನ ಚರಣದಲ್ಲಿ. ಅಂಥ ಸಮಯದಲ್ಲಿ ಸುರರು ಶಿವನಲ್ಲಿ ಬೇಡಿಕೊಂಡಾರು ಶಿವನ ಚರಣದಲ್ಲಿ. ದಕ್ಷ ಬ್ರಹ್ಮನಿಗೆ ಮರುಜನ್ಮ ನೀಡು ಎಂದಾಗ ಠಗರಿನ ಶಿರವ ತಂದಾನು ಶ್ರೀರುದ್ರನಾಗ. ದಕ್ಷ ಬ್ರಹ್ಮನ ದೇಹಕ್ಕೆ ಕೂಡಿಸಿದಾಗ ಮತ್ತೆ ಜನ್ಮ ಪಡೆದ ಮಹಾದೇವನಿಂದ. ಶ್ರೀರುದ್ರನಿಂದಲೇ ಮೋಕ್ಷವನ್ನು ಪಡೆದ. ವೀರಭದ್ರನ ಕೊಂಡಾಡಿದ, ವೀರಭದ್ರನ ಕೊಂಡಾಡಿದ. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ. ಧರೆಯ ಬೆಳಗುತ್ತಲಿ
ಕಡಪ ಕ್ಷೇತ್ರದಲ್ಲಿ ರಾಚೋಟೇಶ್ವರನು ಎಂಬ ನಾಮದಲ್ಲಿ ಧರೆಯ ಬೆಳಗುತ್ತಲಿ. ಕಡಪ ಕ್ಷೇತ್ರದಲ್ಲಿ ರಾಚೋಟೇಶ್ವರನು ಎಂಬ ನಾಮದಲ್ಲಿ ಹಲಕರಟಿ ಕುರ್ವಾರದ ಶ್ರೀ ಕ್ಷೇತ್ರದಲ್ಲಿ ಹುಮನಾಬಾದದಲ್ಲಿ ವೀರೇಶನಾಗಿಹನಲ್ಲಿ ವಾಗ್ದರಗಿ ಗೊಡಚಿಯಲಿ ನೆಲೆಸಿಹನಲ್ಲಿ ವೀರಭದ್ರೇಶನು ರುದ್ರ ಅವತಾರನು ಭೂಲೋಕ ಬೆಳಗಿದ ಮಹಾರುದ್ರನವನು ರುದ್ರರೂಪನು ವೀರಭದ್ರನು ರುದ್ರರೂಪನು ವೀರಭದ್ರನು ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಶ್ರೀ ವೀರಭದ್ರನ ಚರಿತೆಯನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶ್ರೀ ವೀರಭದ್ರನ ಚರಿತೆಯನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶಿವನಾಜ್ಞೆಯಂತೆ ಧರೆಗಿಳಿದು ಭೂಲೋಕವನೇ ತಾ ಬೆಳಗಿದನು. ರುದ್ರರೂಪನು ವೀರಭದ್ರನು ರುದ್ರರೂಪನು ವೀರಭದ್ರನು ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ. ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ ಶ್ರೀ ವೀರಭದ್ರನ ಚರಿತೆಯನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶ್ರೀ ವೀರಭದ್ರನ ಚರಿತೆಯನು ಕುರಿಗಣ್ಣಿನಿಂದ ಉದ್ಭವಿಸಿದನು. ಶಿವನಾಜ್ಞೆಯಂತೆ ಧರೆಗಿಳಿದು ಭೂಲೋಕವನೇ ತಾ ಬೆಳಗಿದನು. ರುದ್ರರೂಪನು ವೀರಭದ್ರನು ರುದ್ರರೂಪನು ವೀರಭದ್ರನು ಕೇಳಿ ಎಲ್ಲ ಕೇಳಿ ಕೇಳಿ ಎಲ್ಲ ಕೇಳಿ. ಸ್ವರ್ಗಲೋಕದಲ್ಲಿ ಸುರರ ಎದುರಿನಲ್ಲಿ ದಕ್ಷ ಬ್ರಹ್ಮನು ಗೈವ ಯಾಗದಲ್ಲಿ. ಸ್ವರ್ಗಲೋಕದಲ್ಲಿ ಸುರರ ಎದುರಿನಲ್ಲಿ ದಕ್ಷ ಬ್ರಹ್ಮನು ಗೈವ ಯಾಗದಲ್ಲಿ ಶಿವನ ಸತಿಯಳಿಗೆ ಸಭೆಯಲ್ಲಿ ಅವಮಾನಿಸಿದಾಗ ಅವಳು ಅಗ್ನಿಯಲ್ಲಿ ತನ್ನ ಪ್ರಾಣ ಬಲಿ ನೀಡಿದಾಗ ಆ ವಿಷಯವನ್ನು ಶಿವನಿಗೆ ತಿಳಿದು